ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಷಯ: ಶಿವಶಂಕರ ಮಹಾದೇವನು ಯಾರನ್ನು ಧ್ಯಾನಿಸುತ್ತಿರುತ್ತಾನೆ? ಭಗವಂತ ಶಿವಶಂಕರ ಮಹಾದೇವನು ಸದಾ ತಪಸ್ಸು ಮಾಡುತ್ತಿರುತ್ತಾನೆ, ಸದಾ ಧ್ಯಾನಿಸುತ್ತಿರುತ್ತಾನೆ. ಹಾಗಾದರೆ ಶಿವಶಂಕರನು ಯಾರನ್ನು ಧ್ಯಾನಿಸುತ್ತಿರುತ್ತಾನೆ ಮತ್ತು ಏಕೆ ಧ್ಯಾನಿಸುತ್ತಾನೆ ಎಂಬುದನ್ನು ಬಾಪೂಜಿಯವರು ಹೇಳುವಂತೆ ತಿಳಿದುಕೊಳ್ಳೋಣ. ಬ್ರಹ್ಮಾಂಡವನ್ನು ತ್ರಿದೇವರು ನಡೆಸುತ್ತಿದ್ದಾರೆ. ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಮಹೇಶ್ವರನಿಂದ ವಿನಾಶ. ಯಾರೇ ದೇವರಿರಲಿ, ಅವರು ತಮ್ಮ ಸೃಷ್ಟಿಕರ್ತನನ್ನು ಮತ್ತು ತನಗೆ ಕಾರ್ಯವನ್ನು ವಹಿಸಿದಂತಹ ಪರಂ ಆತ್ಮನನ್ನು ಧ್ಯಾನಿಸುತ್ತಾರೆ. ಭೂಮಿ ಮೇಲೆ 7 ಲೋಕಗಳಿವೆ. ಶಿವಪುರಿಯಲ್ಲಿರುವ ಶಿವಶಕ್ತಿಯ ಸಾಕಾರಿ ರೂಪವೇ ಶಂಕರ ಮತ್ತು ಪಾರ್ವತಿ. ಇವರು ಹಿಮಾಲಯದಲ್ಲಿ ವಾಸಿಸುತ್ತಾರೆ. ಪಾರ್ವತಿ ಆದಿಶಕ್ತಿಯ ರೂಪ. ಪಾರ್ವತಿ ಆದಿಶಕ್ತಿಯನ್ನು ಧ್ಯಾನಿಸಿದರೆ ಶಂಕರನು ಶಿವನನ್ನು ಧ್ಯಾನಿಸುತ್ತಾನೆ. ವಿಷ್ಣು ಮತ್ತು ಬ್ರಹ್ಮ ಇವರೂ ಕೂಡ ಧ್ಯಾನವನ್ನು ಮಾಡುತ್ತಾರೆ, ಯೋಗ ಮಾಡುತ್ತಾರೆ. ಯೋಗ ಎಂದರೆ ಕನೆಕ್ಷನ್. ಈ ತ್ರಿದೇವರು ಪರಸ್ಪರ ಯೋಗ ಮಾಡುತ್ತಾರೆ. ಈ 3 ತ್ರಿದೇವರು ಆದಿಶಕ್ತಿಯನ್ನು ಧ್ಯಾನಿಸಿ ಸೃಷ್ಟಿ ಕಾರ್ಯದಲ್ಲಿ ಸಲಹೆಯನ್ನು, ಶಕ್ತಿಯನ್ನು ಪಡೆಯುತ್ತಾರೆ. ಭೂಮಿಯ ಮೇಲಿನ 7 ಲೋಕ ಮತ್ತು ಭೂಮಿಯ ಕೆಳಗಿರುವ 7 ಪಾತಾಳ ಲೋಕ, ಇದನ್ನೆಲ್ಲ ನಡೆಸಲು ಆದಿಶಕ್ತಿಯಿಂದ ಡೈರೆಕ್ಷನ್ ಪಡೆದು ಬ್ರಹ್ಮಾಂಡವು ವಿನಾಶದ ಅಂಚಿಗೆ ಬಂದಾಗ ಈ 3 ವಿನಾಶದ ಕಾರ್ಯವನ್ನು ಶಂಕರನಿಗೆ ಒಪ್ಪಿಸುತ್ತಾರೆ. ವಿನಾಶದ ಕಾರ್ಯಕ್ಕೆ ಬಹಳ ಗಟ್ಟಿ ಹೃದಯ ಬೇಕು. ಸೃಷ್ಟಿ ವಿನಾಶ ಮಾಡಲು ಬಹಳ ಶಕ್ತಿ ಬೇಕಾಗುತ್ತದೆ. ಮನಸ್ಸು ಗಟ್ಟಿಯಾಗಿರಬೇಕು. ಬ್ರಹ್ಮಾಂಡವು ವಿನಾಶದ ಅಂಚಿಗೆ ಬಂದಾಗ ಶಂಕರನು ತಾಂಡವವನ್ನು ಮಾಡಿ ಸೃಷ್ಟಿಯನ್ನು ವಿನಾಶ ಮಾಡುತ್ತಾನೆ. ಇದರಂತೆ ವಿಷ್ಣುವು ಶೇಷನಾಗನ ಮೇಲೆ ಮಲಗಿಕೊಂಡು ಆದಿಶಕ್ತಿಯನ್ನು ಧ್ಯಾನಿಸುತ್ತಿರುತ್ತಾನೆ. ವಿಷ್ಣು ಕ್ಷೀರಸಾಗರದಲ್ಲಿ ವಾಸಿಸುತ್ತಾನೆ. ಇದರಂತೆ ಬ್ರಹ್ಮನು ಕೂಡ ಆದಿಶಕ್ತಿಯಿಂದ ಡೈರೆಕ್ಷನ್ ಪಡೆದು ಎಲ್ಲ ಲೋಕಗಳನ್ನು ನಡೆಸುತ್ತಾನೆ. ಬ್ರಹ್ಮನಿಗೆ ಕಷ್ಟಗಳು ಎದುರಾದಾಗ ಶಂಕರ ಮತ್ತು ವಿಷ್ಣು ಇವರು ನೆರವಾಗುತ್ತಾರೆ. ಉದಾಹರಣೆಗೆ, ಅಸುರರು ಶಿವನಿಂದ ವರದಾನ ಪಡೆದು ಬ್ರಹ್ಮಪುರಿಗೆ ಲಗ್ಗೆ ಇಟ್ಟಾಗ ಅನೇಕ ಪ್ಲ್ಯಾನ್ಗಳನ್ನು ರೂಪಿಸಿ ವಿಷ್ಣು ಮತ್ತು ಶಂಕರರು ಬ್ರಹ್ಮನನ್ನು ರಕ್ಷಿಸುತ್ತಾರೆ. ಇದರಂತೆ ಈ 3 ದೇವಲೋಕದಲ್ಲಿ ಅಸುರರಿಂದ ದೇವತೆಗಳಿಗೆ ಕಷ್ಟ ಬಂದಾಗ ಅವರನ್ನು ರಕ್ಷಿಸುತ್ತಾರೆ. ಇದಕ್ಕೆಲ್ಲ ಪರಸ್ಪರ ಯೋಗ ಮಾಡಿ ಕೆಲವೊಮ್ಮೆ ಆದಿಶಕ್ತಿಯಿಂದಲೂ ಕೂಡ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ರಕ್ಷಣಾ ಕಾರ್ಯವನ್ನು ನಡೆಸುತ್ತಾರೆ. ಕೆಲವೊಮ್ಮೆ ತ್ರಿದೇವರಿಂದ ಕೆಲಸ ಆಗದಿದ್ದಾಗ ಸ್ವತಃ ಆದಿಶಕ್ತಿಯನ್ನು ತ್ರಿದೇವರು ಕೇಳಿಕೊಂಡಾಗ ಆದಿಶಕ್ತಿ ಸೃಷ್ಟಿಯನ್ನು ಕಾಪಾಡುತ್ತಾಳೆ. ಇದಕ್ಕೆಲ್ಲ ಅನೇಕ ಕಥೆಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಶಂಕರನು ಭೂಮಿಯ ಮೇಲೆ ಅರ್ಧಪ್ರಳಯವನ್ನು ನಡೆಸುತ್ತಾನೆ. 3 ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ತ್ರಿದೇವರು ಈ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಬ್ರಹ್ಮನ ಮೊದಲ ಪರಾರ್ಧದಲ್ಲಿ ಬಹಳ ದೊಡ್ಡ ದೊಡ್ಡ ರಾಕ್ಷಸರ ಉತ್ಪತ್ತಿಯಾಗಿತ್ತು. ಮನುಷ್ಯ, ದೇವತೆ ಮತ್ತು ರಾಕ್ಷಸರು ಇವರಿಗೆ ಬ್ರಹ್ಮಾಂಡದಲ್ಲಿ ವಾಸಿಸಲು ತಮ್ಮದೇ ಆದ ಲೋಕಗಳನ್ನು ನಿಯೋಜಿಸಲಾಗಿತ್ತು. ಅಸುರರು ಬ್ರಹ್ಮನನ್ನು, ಶಿವನನ್ನು ಧ್ಯಾನಿಸಿ ತಪಸ್ಸನ್ನು ಮಾಡಿ 3 ಲೋಕ ಅಷ್ಟೇ ಅಲ್ಲದೆ ಬ್ರಹ್ಮಪುರಿಗೂ ಲಗ್ಗೆ ಇಡುತ್ತಾರೆ. ಇದರಿಂದ ಎಲ್ಲ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಅಸುರರಿಂದಾಗಿ ಇಡೀ ಬ್ರಹ್ಮಾಂಡ 2 ಭಾಗವಾಗಿತ್ತು. ಭೂತ, ಪಿಶಾಚಿ, ಅಸುರರು ಶಿವನ ಭಕ್ತರಾಗಿ ಒಂದು ಕಡೆ ಆದರೆ ದೇವತೆಗಳು ಒಂದು ಕಡೆ ಆಗುತ್ತಾರೆ. ಹೀಗಾಗಿ ಶೈವ ಮತ್ತು ಶಿವಭಕ್ತ 2 ಪಂಗಡಗಳಾಗಿ ಇಡೀ ದ್ವಾಪರ
ಇಬ್ಬರ ಯುದ್ಧಗಳಲ್ಲೇ ಜರುಗಿ ಹೋಗಿವೆ. ಬಹಳಷ್ಟು ಯುದ್ಧಗಳು ನಡೆದಿವೆ. ಶಿವ ಮತ್ತು ವಿಷ್ಣುವಿನ ನಡುವೆಯೂ ಕೂಡ ಯುದ್ಧಗಳಾಗಿವೆ. ಶಿವಪುರಾಣ, ವಿಷ್ಣು ಪುರಾಣದಿಂದ ಇದನ್ನು ತಿಳಿದುಕೊಳ್ಳಬಹುದು. ಈ ಎಲ್ಲ ಪುರಾಣಗಳ ಬಗ್ಗೆ ಮಹಾಭಾರತ, ರಾಮಾಯಣ, ಗಂಗಾಮಾತೆ ಎಲ್ಲದರ ಬಗ್ಗೆ ಧಾರಾವಾಹಿಗಳು ಕೂಡ ಬಂದಿವೆ. ಇವೆಲ್ಲ ಸುಮ್ಮನೆ ಸಾಧ್ಯವಿಲ್ಲ. ಇದಕ್ಕೆಲ್ಲ ಕಾರಣ ಬಹಳ ಬೇಗ ಯುಗ ಪರಿವರ್ತನೆ ಆಗಲಿದೆ. ಎಲ್ಲ ಆತ್ಮರ ಕಣ್ಣು ತೆರೆಯಲೆಂದೇ ಇದೆಲ್ಲವೂ ಟಿವಿಯ ಪರದೆಯ ಮೇಲೆ ಬರುತ್ತಿದೆ. ಭಾರತ ಬಹುಬೇಗ ಲೈಟ್ ಹೌಸ್ ಆಗಲಿದೆ. ಯೋಗಬಲ ಮತ್ತು ಪರಂಶಾಂತಿಯ ವೈಬ್ರೇಷನ್ನಿಂದ ಭಾರತ ಇಡೀ ವಿಶ್ವದ ಗಮನವನ್ನು ಸೆಳೆಯಲಿದೆ. ಪರಂಶಾಂತಿಯನ್ನು ಬಯಸುವ ಎಲ್ಲ ಆತ್ಮರು ವಿಶ್ವದ ಮೂಲೆ ಮೂಲೆಯಿಂದ ಭಾರತದ ಕಡೆ ಮುಖ ಮಾಡಲಿದ್ದಾರೆ. ಇದೆಲ್ಲವೂ ಬಹಳ ಸೂಕ್ಷ್ಮವಾಗಿ ನಡೆಯುತ್ತಿದೆ. ಇದು ನಿಗೂಢ ರಹಸ್ಯ. ನಾಸ್ತಿಕ ವಿಜ್ಞಾನವೂ ಕೂಡ ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಬಗ್ಗೆ ಶೋಧ ನಡೆಸುತ್ತಿದೆ. ವಿಜ್ಞಾನವು ಬಹಳಷ್ಟು ಅನ್ವೇಷಣೆ ಮಾಡುವುದರ ಮೂಲಕ ಜನರ ಕಣ್ಣು ತೆರೆಸುತ್ತಿದೆ. ಎಲ್ಲವೂ ಕಣ್ಣೆದುರಿಗೆ ನಡೆಯುತ್ತಿದ್ದರೂ ಸೂಕ್ಷ್ಮವಾಗಿದೆ, ನಿಗೂಢವಾಗಿದೆ. ವಿಜ್ಞಾನವೂ ಕೂಡ ಈಗ 14 ಡೈಮೆನ್ಷನ್ ಬಗ್ಗೆ, ಟೈಮ್, ಸ್ಪೇಸ್ ಮತ್ತು ಸ್ಪೀಡ್ನ ಬಗ್ಗೆ ಹೇಳುತ್ತಿದೆ. ಇದೆಲ್ಲವೂ ಮೊದಲೇ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆತ್ಮರು ಜಾಗೃತರಾಗಬೇಕಿದೆ. ಈ ಎಲ್ಲ ರಹಸ್ಯವನ್ನು, ಜ್ಞಾನವನ್ನು ತಿಳಿಯಬೇಕಿದೆ. ಆತ್ಮರು ಮೊದಲು ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು. ಭಕ್ತಿಯ ನಂತರ ಜ್ಞಾನ ಸಿಗುತ್ತದೆ. ಭಕ್ತಿಯ ಫಲವೇ ಜ್ಞಾನ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की